ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ನಾನು ನಿಮಗೆ ಹಮಟೆಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಈ ಹಮಟೆಕಾಯಿ ಮೈಸೂರು ಕಡೆ, ಜೊತೆಗೆ ಮಡಿಕೇರಿ ಸೈಡು, ಸೋಮಾರಪೇಟೆ ಈ ಕಡೆ ಎಲ್ಲ ತುಂಬ ಜಾಸ್ತಿ ಸಿಗುತ್ತೆ ಈ ಸೀಸನಲ್ಲಿ. ಮೇ ಜೂನ್ ಈ ಸೀಸನಲ್ಲಿ. ಈ ಕಡೆ ಬೆಂಗಳೂರಿಂದ ಈಚೆ, ಈ ದೊಡ್ಡಬಳ್ಳಾಪುರ ಈ ಕಡೆ ಸೈಡೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಈ ಹಮಟೆಕಾಯಿ. ಆದರೆ ನಿಮ್ಗೇನಾದರೂ ಈ ಹಮಟೆಕಾಯಿ ಸಿಕ್ಕಿದ್ರೆ ಈ ಉಪ್ಪಿನಕಾಯಿ ಹಾಕಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಮಟೆಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಹಮಟೆಕಾಯಿ ನೋಡಿ ಈ ಥರ ಉಂಡೆ ಇರುತ್ತೆ. ಆ ಉಂಡೆನ ಅರ್ಧ ಭಾಗ ಮಾಡ್ಕೊಂಡಾಗ ಈ ಥರ ಆಗುತ್ತೆ. ಉಪ್ಪಿನಕಾಯಿಗೆ ನೀವು ಈ ಥರ ಅರ್ಧ ಭಾಗ ಮಾಡ್ಕೊಂಡು ಹಾಕಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ತುಂಬ ಎಳೆ ಹಮಟೆಕಾಯಿ ಆಗಿದ್ರೆ ಬರೀ ಹಾಗೆ ಉಂಡೆನೇ ನೀವು ಉಪ್ಪಿನಕಾಯಿ ಹಾಕೋಬೋದು. ಇಲ್ಲಿ ಅರ್ಧ kg ಹಮಟೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿ, ಅದರಲ್ಲಿ ಒಂಚೂರು ನೀರಂಶ ಇರಬಾರ್ದು. ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಕಾಟನ್ ಬಟ್ಟೆ ಮೇಲೆ ಒಣಗಾಕ್ಬಿಡಿ. ನಂತರ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಅರ್ಧ ಭಾಗ ಮಾಡಿಕೊಂಡು, ಒಂದು ಚೂರು ಒದ್ದೆ ಇರೋವಂಥ ಪಾತ್ರೆಗಳಾಗಲಿ ಏನು ಉಪಯೋಗಿಸ್ಬಾರ್ದು. ಉಪ್ಪಿನಕಾಯಿ ಹಾಕಬೇಕಾದ್ರೆ 3 ಟೇಬಲ್ ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಡಬ್ಬದಲ್ಲೋ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲೋ, ಆದಷ್ಟು ಗಾಜಿನ ಡಬ್ಬನೇ ಉಪಯೋಗಿಸಿ, ಹಾಕಿ ಒಂದು ದಿನ ಇದನ್ನು ಹಾಗೆ ಇಟ್ಬಿಡೋಣ. ಇದು ಉಪ್ಪಲ್ಲೇ ನೆನೆಯಬೇಕು ಒಂದು ದಿನ. ನಂತರ ಖಾರ ರುಬ್ಬ ಹಾಕೊಳ್ಳೋಣ. 1 ದಿನನಾದರೂ ಆಗ್ಬೋದು ಅಥವಾ 2 ದಿನನಾದರೂ ಆಗ್ಬೋದು. ಇಲ್ಲ ನಿಮಗೆ ಫ್ರೆಶ್ ಆಗಬೇಕು ಅವಾಗವಾಗ ಉಪ್ಪಿನಕಾಯಿ ಅಂದರೆ, ನಿಮ್ಮ ಹತ್ರ ಜಾಸ್ತಿ ಹಮಟೆಕಾಯಿ ಇದ್ದರೆ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟುಬಿಡಿ. ನಿಮಗೆ ಬೇಕು ಅಂದಾಗ ಖಾರ ರುಬ್ಬ ಹಾಕೋಬೋದು. ಇವಾಗ ಇದನ್ನು ಒಂದು ಡಬ್ಬಕ್ಕೆ ನಾನು ತುಂಬಿ ಒಂದು ಕಡೆ ಎತ್ತಿಟ್ಬಿಡ್ತೀನಿ. ಎಲ್ಲ ಮಿಕ್ಸ್ ಆದ ನಂತರ ಈ ಥರ ಒಂದು ಡಬ್ಬಕ್ಕೆ ಹಾಕಿ ಮುಚ್ಕೊಂಡು ಈ ಥರ ಮುಚ್ಚಳ ಮುಚ್ಚಿ ಒಂದು ಕಡೆ ಸ್ಟೋರ್ ಮಾಡಿಡಬೇಕು. ಇದಕ್ಕೆ ಒಂದು ಚೂರು ಸೊಳ್ಳೆ ಆಡೋದಾಗಲಿ, ಒಂಥರ ಸಣ್ಣ ಗುಂಗುರು ಅಂತೀವಲ್ಲ, ಅವೇನು ಅದ್ರ ಸುತ್ತ ಆಡಬಾರ್ದು. ಹಾಗೇನಾದರೂ ಆದರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ. ಇದು 1 ದಿನ ಅಥವಾ 2 ದಿನ ನಂತರ ಇದಕ್ಕೆ ಖಾರ ರುಬ್ಬ ಹಾಕೋಣ. ಒಂದಿನ ಪೂರ್ತಿ ಹಮಟೆಕಾಯಿನ ಈ ಥರ ಉಪ್ಪಲ್ಲಿ ನೆನೆಸಿದ್ದೀನಿ. ಮಧ್ಯ ಒಂದ್ಸಲ ಕುಲ್ಕಿದ್ದೆ ಅಷ್ಟೇ. ಈ ಹಮಟೆಕಾಯಿನ ಒಂದು ಬೌಲ್ ಒಳಗಡೆ ಹಾಕೊಳ್ತೀನಿ. ಇವಾಗ ಹಮಟೆಕಾಯಿನೆಲ್ಲ ಒಂದು ಗಾಜಿನ ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಖಾರ ಹಾಕೊಳ್ಳೋಣ. ಇವಾಗ ನೋಡಿ, ಬರೀ ಹಮಟೆಕಾಯಿ ಹಾಕೊಂಡಿದ್ದೀನಿ. ಅದರಲ್ಲಿ ನೀರು ಬಿಟ್ಕೊಂಡಿದೆಯಲ್ಲ, ಉಪ್ಪಿನ ನೀರು, ಇದನ್ನು ರುಬ್ಬೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಈ ಡಬ್ಬದಲ್ಲೇ. ಅದಕ್ಕೋಸ್ಕರ ಆ ಉಪ್ಪಿನ ನೀರನ್ನ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಖಾರ ಹಾಕಬೇಕು ಅಂತ ತೋರಿಸ್ತೀನಿ. ಹಿಂಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ. ನೆನ್ನೆ ಹಾಕಿದಾಗ ಎಷ್ಟು ಕ್ರಂಚಿ ಆಗಿತ್ತಲ್ಲ, ಹಿಂಗೆ ಮುಟ್ಟಿದ್ರೇ ಸಾಫ್ಟಾಗಿ ಆಗಿದೆ. 1 ದಿನಕ್ಕೆ ಅಷ್ಟಾಗಿದೆ. ಇವಾಗ ಖಾರದ ಜೊತೆ ಇನ್ನೂ ಇದು ನೆಂದಾಗ ಇನ್ನೂ ಸಾಫ್ಟ್ ಆಗುತ್ತೆ ಹಮಟೆಕಾಯಿ. ಇವಾಗ ಖಾರಕ್ಕೆ ರುಬ್ಬಕ್ಕೆ ಏನೇನು ಬೇಕು ತೋರಿಸ್ತೀನಿ. ಹಮಟೆಕಾಯಿ ಉಪ್ಪಿನಕಾಯಿಗೆ ಖಾರ ರುಬ್ಬಕ್ಕೆ ಯಾವಾಗಲೂ ಒಂದು ಸ್ವಲ್ಪ ನೀರನ್ನ ಕಾಯಿಸಿ ಆರಿಸಿ ಇಟ್ಕೋಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡಬೇಕು. ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಉಪ್ಪು ಹಾಕಿ ಚೆನ್ನಾಗಿ ಹಮಟೆಕಾಯಿನ ನೆನೆಸಿರೋದ್ರಿಂದ ನೀರಿಗೆ ಯಾವುದೇ ಒಂದು ಇದಾಗಬಾರ್ದು, ಬೇಗ ಕೆಡಬಾರ್ದು ಉಪ್ಪಿನಕಾಯಿ ಅಂತ ಅಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ನೀರನ್ನ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ ರುಬ್ಬಕ್ಕೆ ಉಪಯೋಗಿಸ್ಬೇಕು. ಇವಾಗ ಇದು ತಣ್ಣಗಾಗಿದೆ, ಪಕ್ಕ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ ಒಂದು 20 ರಿಂದ 25 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿನ ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು. ನಾನು ತೊಗೊಂಡಿರೋಂಥ ಅರ್ಧ kg ಹಮಟೆಕಾಯಿಗೆ ಇಷ್ಟು ಮೆಣಸಿನ್ಕಾಯಿ ಬೇಕಾಗುತ್ತೆ. ನಿಮಗೆ ಖಾರವಾಗಿರಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಮೆಣಸಿನ್ಕಾಯಿ ಕಮ್ಮಿ ಅಥವಾ ಜಾಸ್ತಿ ಮಾಡಿಕೊಡಿ. ಇದನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸಿದ್ದೆ ಮೆಣಸಿನ್ಕಾಯಿನ. ತೊಟ್ಟೆಲ್ಲ ತೆಗೆದು ಕ್ಲೀನಾಗಿ ಒಂಚೂರು ಬಿಸಿ ಮಾಡ್ಕೋಬೇಕು. ಒಂದು 2 ನಿಮಿಷ ಇದು ಲೋ ಫ್ಲೇಮಲ್ಲೇ ಬಾಣಲಿ ಚೆನ್ನಾಗಿ ಕಾದ ನಂತರ ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಗರಿಗರಿಯಾಗಿದೆ. ಇವಾಗ ಇದನ್ನ ಪಕ್ಕ ಇಟ್ಕೊಂಡು ಸಾಸಿವೆ ಮೆಂತ್ಯ ಹುರ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಯಲ್ಲಿ ಮೆಂತ್ಯ ಅರ್ಧ ಟೀ ಸ್ಪೂನ್ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯ ಒಂಚೂರು ಘಮ ಬರ್ತಿದ್ದ ಹಾಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಚಟಪಟ ಅನ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಕ್ಕೆ ಒಂದು ತಟ್ಟೆಗೆ ಹಾಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿತಿದ್ದ ಹಾಗೆ. ಸಾಸಿವೆ ಸಿಡಿಯೋದಕ್ಕೆ ಶುರುವಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಾಸಿವೆ ಮೆಂತ್ಯನ ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದ ಹಾಗೆ ಅದೇ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಯಾವಾಗಲೂ ಈ ಒಂದು ಉಪ್ಪಿನಕಾಯಿಗೆ ಒಗ್ಗರಣೆ ತಣ್ಣಗಾದ ನಂತರನೇ ಹಾಕೋಬೇಕು. ಅದಕ್ಕೆ ಇವಾಗಲೇ ಈ ಒಗ್ಗರಣೆ ಹಾಕಿ ಪಕ್ಕ ಎತ್ತಿಡ್ತೀನಿ, ತಣ್ಣಗಾಗ್ತಾ ಇರುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಥವಾ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಜೊತೆಯಲ್ಲೇ ಸ್ವಲ್ಪ ಇಂಗು.
ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಂದು ಒಗ್ಗರಣೆ ತಣ್ಣಗಾಗೋದಕ್ಕೆ ಹೀಗೆ ಪಕ್ಕ ಎತ್ತಿಟ್ಬಿಡೋಣ. ಸಾಸಿವೆ ಮೆಂತ್ಯ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಹುರಿದಿಟ್ಟಿರೋಂಥ ಮೆಣಸಿನ್ಕಾಯಿ ಕೂಡ ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮೊದಲು ಪೌಡರ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಆದಷ್ಟು ಮೆಣಸಿನ್ಕಾಯಿನ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ಉಂಡೆ ಬೆಳ್ಳುಳ್ಳಿ ಅಂತ ಅಂದ್ಕೊಳ್ಳಿ. ಇವಾಗ ನಾವು ಎಕ್ಸ್ಟ್ರಾ ಉಪ್ಪೇನು ಹಾಕೊಳ್ತಾ ಇಲ್ಲ ಇದಕ್ಕೆ. ನಾನು ಏನು ಹಮಟೆಕಾಯಿ ನೆನೆಸಿಟ್ಟಿದ್ನಲ್ಲ ಅದು ನೀರು ಬಿಟ್ಕೊಂಡಿದೆಯಲ್ಲ ಆ ನೀರನ್ನೇ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಾದಾರಿದ ನೀರು ಕೂಡ ಹಾಕೊಳ್ತೀನಿ. ಯಾವಾಗಲೂ ಉಪ್ಪಿನಕಾಯಿಗೆ ಒಂಚೂರು ಗೊಜ್ಜು ಥರ ಇದ್ದರೆ ಅದು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಹಾಕೊಳ್ತೀನಿ ಅಷ್ಟೇ. ನೋಡಿಕೊಂಡು ಬೇಕಾದಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ. ಹಮಟೆಕಾಯಿ ಒಳಗಡೆ ಇವಾಗ ಖಾರ ಹಾಕ್ಕೊಳ್ತೀನಿ. ನಾವು ಹಮಟೆಕಾಯಿ ಆಗಿರ್ಬೋದು ಯಾವುದೇ ಒಂದು ಉಪ್ಪಿನಕಾಯಿ ಹಾಕಬೇಕಾದ್ರೆ ಅದರಲ್ಲಿ ಉಪಯೋಗಿಸೋವಂಥ ಪಾತ್ರೆ ಅಥವಾ ಸ್ಪೂನು, ಈ ಮಿಕ್ಸರ್ ಜಾರು ಕಂಪ್ಲೀಟ್ ಡ್ರೈ ಆಗಿರಬೇಕು. ಅಂದರೆ ಒಂಚೂರು ಒದ್ದೆ ಅಂಶ ಇರಬಾರ್ದು. ಆವಾಗ ನೀವು ಒಂದು 5 ರಿಂದ 6 ತಿಂಗಳವರೆಗೆ ಉಪ್ಪಿನಕಾಯಿನ ಚೆನ್ನಾಗಿ ಸ್ಟೋರ್ ಮಾಡ್ಬೋದು. ಇದೇ ಖಾರಕ್ಕೆ ಇನ್ನೊಂದು ಸ್ವಲ್ಪ ಕಾದಾರಿದ ನೀರನ್ನ ಹಾಕ್ಕೊಂಡು ಪೂರ್ತಿ ಇರೋ ಗೊಜ್ಜನ್ನೆಲ್ಲ ತೆಗೆದು ಇದ್ರೊಳಗಡೆ ಹಾಕೊಳ್ತೀನಿ. ಇನ್ನೊಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇವಾಗ ಉಳಿದಿರೋಂಥ ಗೊಜ್ಜನ್ನೆಲ್ಲ ಇದ್ರೊಳಗೆ ಹಾಕೋತಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವಾಗಲೂ ನಮಗಂತೂ ಉಪ್ಪಿನಕಾಯಿ ರಸವಾಗಿರಬೇಕು, ಆವಾಗಲೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಒಂದೊಂದು ಹರಳು ಉಪ್ಪಿದೆಯಲ್ಲ, ಇವಾಗ ಈ ಖಾರ ಹಾಕಿದ್ದೀವಲ್ಲ ನೆಕ್ಸ್ಟು ಕರಗುತ್ತೆ. ಈ ಉಪ್ಪಿನಕಾಯಿನ ಇವತ್ತೇ ನಾವು ಸರ್ವ್ ಮಾಡೋದಕ್ಕಾಗಲ್ಲ. ಒಂದು ದಿನ ಬಿಟ್ಟು ಸರ್ವ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಈ ಹಮಟೆಕಾಯಿಗೆ ಚೆನ್ನಾಗಿ ಹಿಡಿದಿರುತ್ತೆ. ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು 5-6 ತಿಂಗಳವರೆಗೂ ಕೂಡ ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು. ಆದರೆ ಉಪಯೋಗಿಸ್ಬೇಕಾದ್ರೆ ಸ್ಪೂನ್ ಆಗಿರ್ಬೋದು ಅಥವಾ ನಿಮ್ಮ ಕೈ ಕ್ಲೀನಾಗಿ ತೊಳೆದಿದ ನಂತರ ಒರೆಸ್ಕೊಂಡು ಡ್ರೈ ಆಗಿರೋ ಸ್ಪೂನು ಜೊತೆ ಒಂಚೂರು ಒದ್ದೆ ಕೈ ಇಲ್ಲದೆ ಹಾಗೆ ನಾವು ಮುಟ್ಟಬೇಕು. ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ತಣ್ಣಗಾಗಿರೋ ಅಂಥ ಈ ಒಂದು ಒಗ್ಗರಣೆನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಇನ್ನೊಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸುದರ್ಶನ್ ಹತ್ರ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಸ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಉಪ್ಪಿನಕಾಯಿಗೆ ಮಾತ್ರ ಒಂದು ಚೂರು ನೀವು ಕೈ ಹಾಕಿ ಮಿಕ್ಸ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಯಾಕೆಂದರೆ ಕೈಯಲ್ಲಿ ಒಂದು ಚೂರಾದರೂ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ಅದು ಉಪ್ಪಿನಕಾಯಿಗೆ ಮುಟ್ಟಿದಾಗ ಬೇಗ ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಉಪ್ಪಿನಕಾಯಿ ಮಾಡ್ತಾ ಉಪ್ಪಿನಕಾಯಿ ಹೇಗೆ ಸ್ಟೋರ್ ಮಾಡಬೇಕು ಅಂತ ಕಂಪ್ಲೀಟ್ ಟಿಪ್ಗಳನ್ನ ಕೊಟ್ಟಿದ್ದೀನಿ. ಈವನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಸ್ಕೊಂಡ್ರೆ ನಮ್ಮದು ಹಮಟೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಸುದರ್ಶನ್ ಹತ್ರ ಕ್ಲೀನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪರ್ಫೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನೇ ಇದ್ದರೂ ಉಪ್ಪು ಅಥವಾ ಖಾರ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಪರ್ಫೆಕ್ಟ್ ಆಗಿದೆ. ಇದನ್ನು ಒಂದು ಕ್ಲೀನ್ ಆಗಿರೋವಂಥ ಗಾಜಿನ ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ರೆ ಫ್ರಿಜ್ಜಲ್ಲಿ 6 ತಿಂಗಳವರೆಗೆ ಉಪಯೋಗಿಸ್ಕೋಬೋದು. ಊಟದ ಜೊತೆ ಅಥವಾ ಮೊಸರನ್ನಕ್ಕಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ಉಪ್ಪಿನಕಾಯಿನ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಹಮಟೆಕಾಯಿ ಉಪ್ಪಿನಕಾಯಿನ ಒಂದ್ಸಲ ಹಾಕಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.